ನಮಸ್ಕಾರ. ಎಷ್ಟೋ ಸತಿ ಅನ್ಕೊಂಡಿದ್ರಾ ಕೆಲವರು ಎಷ್ಟರ ಮಟ್ಟಿಗೆ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇರುತ್ತಪ್ಪ ಅಂತ ಹೇಳಿದ್ರೆ ಒಂದ್ಸತಿ ನೋಡಿರ್ತೀರಾ, ಮೀಟ್ ಮಾಡಿರ್ತೀರಾ, ಪದೇ ಪದೇ ಅವರನ್ನೇ ನೆನೆಸ್ಕೋತಾ ಇರ್ತೀರಾ. ಹೇಗೆ ಇಂಥ ಒಂದು ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ನಾವಾಗೋದು, ನಮ್ಮ ಅಟ್ರಾಕ್ಷನನ್ನು ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಿದ್ರೆ ಇವತ್ತಿನ ಟಾಪಿಕಲ್ಲಿ ಹೇಗೆ ನಮ್ಮ ಅಟ್ರಾಕ್ಷನ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋದು, ನಾವು ಹೇಗೆ ಒಬ್ಬರನ್ನು ಆಕರ್ಷಿಸೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನ್ಯೂರೋ ಸೈನ್ಸಲ್ಲೂ ಹೇಳ್ತಾರೆ, ನ್ಯೂರೋ ಸೈನ್ಸಲ್ಲಿ ಇದನ್ನು ಹೇಳ್ತಾರೆ, ಒಬ್ಬರಿಗೆ ನಾವು ಆಸಕ್ತಿಯನ್ನು ಮೂಡಿಸ್ಬೇಕಾದ್ರೆ ತುಂಬಾ ಮಿಸ್ಟೀರಿಯಸ್ ಆಗಿರ್ಬೇಕಂತೆ. ನೋಡಿ, ಕೆಲವು ಸತಿ ಎಷ್ಟೋ ಸತಿ ನಮ್ಮ ಲೈಫಲ್ಲಿ ಎಂಥೆಂಥ ಒಳ್ಳೊಳ್ಳೆ ಆಪರ್ಚುನಿಟಿಯನ್ನು ಹೆಚ್ಚಾಗಿ ಮಾತಾಡಿ ನಾವು ಕಳ್ಕೊಂಡಿರ್ತೀವಿ. ಈಗ ನೀವು ನೋಡಿರ್ಬೋದು, ಡೈಮಂಡು ಯಾಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಹೇಳಿದರೆ, ಡೈಮಂಡು ತುಂಬ ರೇರ್ ಅಂತ ನಮಗೆಲ್ರಿಗೂ ಗೊತ್ತು. ಯಾರೇ ಆಗಿರಲಿ, ನೀವು ನಿಮ್ಮ ರಿಲೇಟಿವ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಸೆಲೆಬ್ರಿಟಿ ಆಗಿರಲಿ, ನೀವು ನೋಡಿ ಯಾವುದೇ ಒಂದು ಫಂಕ್ಷನಿಗಾಗಿರಲಿ, ಒಂದು ಪ್ರೋಗ್ರಾಮಿಗಾಗಲಿ ಲೇಟಾಗಿ ಬರ್ತಾರೆ, ತುಂಬಾ ಕಡಿಮೆ ಅಪಿಯರೆನ್ಸನ್ನು ಮಾಡ್ತಾರೆ, ತಕ್ಷಣ ಹೋಗ್ಬಿಡ್ತಾರೆ. ಒಂದು ಸ್ಕ್ಯಾರ್ಸಿಟಿಯನ್ನು ಕ್ರಿಯೇಟ್ ಮಾಡಿರ್ತಾರೆ, ಯಾವಾಗೋ ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ಅಂತ. ಈಗ ಎಕ್ಸಾಂಪಲ್ ನೋಡಿ, ಒಂದು ಆಫರ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಇವತ್ತು ಮಾತ್ರ ಈ ಆಫರ್, ಇನ್ನು 15 ನಿಮಿಷ ಈ ಆಫರ್ ಇರುತ್ತೆ, ಇನ್ನು 20 ಮಿನಿಟ್ಸ್ ಈ ಆಫರ್ ಇರುತ್ತೆ ಅಂತ ಹೇಳಿದ್ರೆ ತಕ್ಷಣ ನಿಮ್ಮ ಬ್ರೈನ್ ಹೇಗೆ ಎಷ್ಟರ ಮಟ್ಟಿಗೆ ಒಂದು ಇಂಪಲ್ಸಿವ್ ಸಿಗ್ನಲ್ ಕಳಿಸುತ್ತೆ ಅಂತ ಹೇಳಿದ್ರೆ ತಕ್ಷಣ ಅದು ಬೇಕೋ ಬೇಡೋ ತೊಗೊಂಬಿಡ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಎಲ್ಲೋ ಒಂದು ಮಾಲಿಗೆ ಹೋಗಿರ್ತೀರ, ಆಫರ್ ಇದೆ ನೋಡಿದ ತಕ್ಷಣ ತೊಗೊಂಬಿಡ್ತೀರಾ. ಯಾಕೆ? ಅಲ್ಲಿ ಲಿಮಿಟೆಡ್ ಆಫರ್ ಅಂತ ಹಾಕಿರ್ತಾರೆ. ಯಾವುದು ತುಂಬಾ ಅಬಂಡೆನ್ಸಲ್ಲಿರುತ್ತೆ ಅದಕ್ಕೆ ನಾವು ಬೆಲೆ ಕೊಡ್ತಾ ಹೋಗಲ್ಲ. ಹಾಗೆ ನಿಮ್ಮ ಇರುವಿಕೆನೂ ಅಷ್ಟೇ, ಯಾವಾಗಲೂ ಸದಾ ಒಬ್ಬರಿಗೆ ಅವೈಲೇಬಲ್ ಇದ್ಬಿಟ್ಟು ಅವರಿಗೆ ನನ್ನ ಮೇಲೆ ಅಟ್ರಾಕ್ಷನ್ ಬರಬೇಕು ಅಂತ ಹೇಳಿದ್ರೆ ಅದು ಮುಟ್ಟಾಳ್ತನ. ಖಂಡಿತವಾಗ್ಲೂ ಅವರು ನಿಮ್ಮನ್ನು ವ್ಯಾಲ್ಯೂ ಮಾಡಲ್ಲ. ಎಷ್ಟು ನಿಮ್ಮ ವ್ಯಾಲ್ಯೂವನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಅಷ್ಟೇ ಕಡಿಮೆ ಅವೈಲೇಬಿಲಿಟಿಯನ್ನು ತೋರಿಸ್ತಾ ಹೋಗಿ. ಯಾವಾಗ ನೀವು ಯಾರೇ ಕರೆದ್ರೂ ಹೋಗ್ಬಿಡೋದು, ಎಲ್ಲೇ ತುಂಬ ಕರೆದೋದಕ್ಕಿಂತ ಮುಂಚೆ ಸಮಯಕ್ಕೆ ಹೋಗೋದು, ಅವರಿಗೋಸ್ಕರ ಎಕ್ಸೆಸಿವ್ ಆಗಿ ಕಾಯೋದಾಗಿರಬಹುದು, ಇದೆಲ್ಲವೂ ಆ ವ್ಯಕ್ತಿಗೆ ನಿಮ್ಮ ಮೇಲಿರ್ತಕ್ಕಂಥ ಅಟ್ರಾಕ್ಷನನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ. ಮತ್ತು ನಾವು ಯಾವತ್ತೂ ತಿಳ್ಕೊಳ್ಳಿ, ನೀವು ನೋಡಿ, ಇಷ್ಟೇ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾಗಿರ್ಬೋದು ಅಥವಾ ಎಂಥದೇ ಒಂದು ದೊಡ್ಡ ಘನ ವ್ಯಕ್ತಿ ಆಗಿರ್ಬೋದು, ಸೈಲೆಂಟಾಗಿರ್ತಾರೆ, ಕ್ವೈಟ್ ಆಗಿರ್ತಾರೆ. ಎಷ್ಟೇ ಸತಿ ನಾವು ಮಾತಾಡಿ 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 ನಮ್ಮ ಬೆಲೆಯನ್ನು ನಾವು ಕಳ್ಕೊತಾ ಹೋಗ್ತೀವಿ. ಎಷ್ಟೋ ಸತಿ ನಾವು ಅಲ್ಲಿರೋರಿಗಿಂತ ಎಲ್ಲರಿಗಿಂತ ಅತ್ಯುನ್ನತವಾಗಿರೋರು ಅಂತ ಹೇಳಿ ನಮ್ಮ ಬಗ್ಗೆ ನಾವೇ ಹೆಚ್ಚಾಗಿ ಹೇಳ್ಕೊಳ್ಳೋದು, ಅಥವಾ ಏನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಇದು ಸಾಧನೆ ಮಾಡಿದೆ ಅಂತ ಯಾವಾಗ ಎಲ್ಲವನ್ನೂ ತೆರೆದು ಇಟ್ಬಿಡ್ತೀರೋ ಆಗ ನಮಗೆ ಅದರ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ. ನೀವು ನೋಡಿ, ಯಾವುದೊಂದು ಬುಫೆ ಊಟಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಆ ಬುಫೆಯಲ್ಲಿ ಎಲ್ಲ ಐಟಮ್ ಇದ್ದಾಗ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗದೆ ಏನೋ ಒಂದು ಅಲ್ಪ ಸ್ವಲ್ಪ ತಿಂದು ಬಂದಿರ್ತೀವಿ. ಹಾಗಿದೆ ಅಲ್ವಾ ನಿಮಗೆ ಎಷ್ಟೋ ಸತಿ? ಹಾಗಾಗಿ ಯಾವಾಗ ಎಲ್ಲವನ್ನು ನೀವು ನಿಮ್ಮ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸನ್ನು, ಎಲ್ಲ ಥರ ಗುಣಗಳನ್ನು ಒಂದೇ ಮೀಟಿಂಗಲ್ಲಿ ಎಲ್ಲವನ್ನು ಹೇಳಿಬಿಟ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಅವ್ರಿಗೆ ಏನು ಇಂಟ್ರೆಸ್ಟೇ ಇರಲ್ಲ. ಯಾವಾಗ ಆ ಕ್ಯೂರಿಯಾಸಿಟಿ, ಒಂದು ಮಿಸ್ಟ್ರಿಯನ್ನು ನೀವು ಇಟ್ಟಿರ್ತೀರೋ ಅವ್ರಿಗೆ ಇನ್ನೂ ಹೆಚ್ಚಾಗಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಮತ್ತೆ ನಂತರ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾರೇ ಒಂದು ನಿಮ್ಗೊಬ್ರು 3 ಜನ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಆಗ ಒಬ್ಬ ಫ್ರೆಂಡ್ ಇರ್ತಾನೆ, ಕಾರಣ ಇಲ್ಲದೆ ಎಲ್ಲ ವಿಷಯಕ್ಕೂ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಮಗ ನೋಡೋ, ಅಲ್ಲಿ ಗಾಡಿ ಕೆಟ್ಟೋಯ್ತು, ಹಂಗಾಯ್ತು ಕಣೋ, ಹಿಂಗಾಯ್ತು, ನಮ್ಮ ಬಾಸ್ ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಪ್ರತಿ ಒಂದು ವಿಷಯಕ್ಕೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾನೆ. ಏನೊಬ್ಬ ಫ್ರೆಂಡ್ ಇರ್ತಾನೆ, ಸಿಕ್ಕಾಪಡೆ ಸಿಟ್ಟು, ನೋಡಿದ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಏನೋ ಒಂದು ವಿಷಯಕ್ಕೂ ಏನೋ ಒಂದು ಮಾತಾಡಿಸ್ಬೇಕು ಅಂದ್ರೆ ಅವನ ಹತ್ರ ಭಯ ಆಗ್ತಾ ಇರುತ್ತೆ ನಿಮಗೆ. ಆ ಥರ ಎಲ್ಲ ವಿಷಯಕ್ಕೂ ಜಗಳ ಮಾಡ್ತಾ ಇರ್ತಾನೆ. ಇವನೊಬ್ಬ ವ್ಯಕ್ತಿ ಇರ್ತಾನೆ, ಅವನು ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾನೆ, ಏನೋ ಒಂದು ತಮಾಷೆ ಮಾಡ್ತಾ ಇರ್ತಾನೆ, ಪಾಸಿಟಿವ್ ಆಗಿರ್ತಾನೆ, ಫಿಟ್ ಆಗಿರ್ತಾನೆ, ಎಲ್ಲವೂ ಇರುತ್ತೆ. ಅವನನ್ನು ನೋಡಿದ್ರೇ ಒಂದು ಖುಷಿ ಆಗ್ತಾ ಇರುತ್ತೆ. ಈ 3 ಜನ ವ್ಯಕ್ತಿಯಲ್ಲಿ ನೀವು ಯಾರನ್ನ ಅತಿಯಾಗಿ ಹೆಚ್ಚಾಗಿ ಕ್ಲೋಸ್ ಫ್ರೆಂಡ್ ಆಗಿ ಇಟ್ಕೋಬೇಕು ಅಂತ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ 3ನೇ ವ್ಯಕ್ತಿ ಅಲ್ವಾ? ಯಾಕಂತ ಹೇಳಿದ್ರೆ ಆತ ಖುಷಿಯಾಗಿದ್ದಾನೆ, ಅವನ ಜೊತೆ ನೀವಿದ್ದಾಗ ಸಬ್ ಕಾನ್ಷಿಯಸ್ಲಿ ನೀವು ಖುಷಿಯಾಗಿರ್ತೀರ ಅಂತ. ಹಾಗೆ ನೀವು ನಿಮ್ಮ ಲೈಫಲ್ಲಿ ಯಾವಾಗ ಖುಷಿಯಾಗಿರ್ತೀರ, ಯಾವಾಗ ಸಂತೋಷವಾಗಿರ್ತೀರ, ಎಲ್ಲರೂ ನಿಮ್ಮ ಜೊತೆ ಇರೋಕ್ಕೆ ತುಂಬಾ ಆಶಿಸ್ತಾರೆ. ನೋಡಿ, ಎನರ್ಜಿ ಅನ್ನೋದನ್ನ ಬಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಏನಾದರೂ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನ, ನಿಜ ಹೇಳ್ತಿದ್ದಾನ ಅಂತ ಆತನ ಎನರ್ಜಿ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಎನರ್ಜಿ ಯಾವಾಗ ನಾವು ಪಾಸಿಟಿವ್ ಆಗಿರ್ತೀವೋ ಆ ಪಾಸಿಟಿವಿಟಿ ಆಚೆ ಬರ್ತಾ ಹೋಗುತ್ತೆ. ನಾವು ಆಚೆ ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು ಅಂತ ಹೇಳಿ ಒಳಗಡೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಎದುರುಗಡೆ ಇರೋರಿಗೆ ಗೊತ್ತಾಗ್ತಾ ಹೋಗುತ್ತೆ, ಏನೋ ಇವ್ರ ಮನಸ್ಸಲ್ಲಿ ಏನೋ ಒಂದು ಆಂಗ್ಸೈಟಿ ಇದೆ, ಆತಂಕ ಇದೆ, ಯಾಕೋ ಖುಷಿಯಾಗಿಲ್ವಾ ಅಂತ. ಹಾಗಾಗಿ ಯಾವುದೇ ಒಂದು ಚಿಕ್ಕ ಚಿಕ್ಕ ವಿಷಯವನ್ನ ದೊಡ್ಡ ಸೆಲೆಬ್ರೇಷನ್ ಥರ ಸೆಲೆಬ್ರೇಟ್ ಮಾಡಲಿಕ್ಕೆ ಶುರು ಮಾಡಿ. ಆಗ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಚಾನ್ಸಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದೇ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರೋದು,
ನಾಯಕ್ ಮಾಡ್ತಾ ಇರೋದು, ಸಿಟ್ಟು ಮಾಡ್ಕೋತಾ ಇರೋದು, ಇದೆಲ್ಲವೂ ನಮ್ಮ ಎನರ್ಜಿಯನ್ನು ಶ್ರಿಂಕ್ ಮಾಡ್ತಾ ಹೋಗುತ್ತೆ. ನಂತರ ಇನ್ನೊಂದಂತ ಹೇಳಿದ್ರೆ, ಒಂದು ಹಾಬಿ ಅನ್ನೋದು ಮನುಷ್ಯನಿಗೆ ತುಂಬಾನೇ ಮುಖ್ಯ ಅಲ್ವಾ? ಯಾವುದೋ ಒಂದು ವ್ಯಕ್ತಿಯನ್ನ ಮೀಟ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ, ಎಷ್ಟೊತ್ತು ಅಂತ ನಮ್ಮ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ, ಅಥವಾ ಕೆಲವು ಸತಿ ಗಾಸಿಪ್ ಮಾಡಿಬಿಡೋದು, ಅವ್ರ ಜೊತೆ ಕ್ಲೋಸ್ ಆಗಿರೋದಕ್ಕೆ ಯಾವತ್ತೂ ತಿಳ್ಕೊಳ್ಳಿ. ನೀವು ಯಾರ ಹತ್ರ ಹೋಗ್ಬಿಟ್ಟು ಅವ್ರು ಹಂಗಂತೆ ಹಿಂಗಂತೆ ಅಂತ ನೀವು ಯಾವಾಗ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ, ಅವಾಗ ವ್ಯಕ್ತಿಗೆ ಎಲ್ಲೋ ಅನ್ಸುತ್ತೆ, ನೋಡು ಈ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾನಿಲ್ದಿರುವಾಗ ಖಂಡಿತವಾಗ್ಲೂ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ. ಹಾಗೆ ಮಾಡೇ ಮಾಡ್ತಾರೆ, ಯಾವತ್ತೂ ತಿಳ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋರು ನಿಮ್ಮ ಬಗ್ಗೆ ಒಂದಲ್ಲ ಒಂದು ದಿನ ಗಾಸಿಪ್ ಮಾಡೇ ಮಾಡ್ತಾರೆ. ಹಾಗಾಗಿ ಯಾವಾಗ ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ಕಾಮನ್ ಟಾಪಿಕನ್ನು ಮಾತಾಡಿ. ಮೇ ಬಿ ವೆದರ್ ಆಗಿರಬಹುದು, ಅಥವಾ ನಿಮ್ಮ ಕಾಮನ್ ಇಂಟ್ರೆಸ್ಟ್ ಆಗಿರಬಹುದು, ನಿಮ್ಮ ಹಾಬೀಸ್ ಬಗ್ಗೆ ಆಗಿರಬಹುದು. ಯಾವಾಗ ಒಬ್ಬ ವ್ಯಕ್ತಿಗೆ ಹಾಬಿ ಇರುತ್ತೆ, ಅದು ಅವನಿಗೆ ತನ್ನನ್ನು ತಾನಿಗೆ ಕೊಡ್ತಕ್ಕಂಥ ಇಂಪಾರ್ಟೆನ್ಸನ್ನು ತೋರಿಸ್ತಾ ಹೋಗುತ್ತೆ. ಮತ್ತೆ ನೋಡಿ, ಯಾವುದೇ ಒಂದು ವ್ಯಕ್ತಿ ನಿಮ್ಮನ್ನು ತುಂಬಾನೇ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ತುಂಬಾನೇ ಮುಖ್ಯ. ಅದು ಯಾರು ದುಡ್ಡು ಕೊಟ್ಟು ತಗೊಳಕ ಆಗದೆ ಇರ್ತಕ್ಕಂಥ ವಸ್ತು ಅಂತ ಹೇಳಿದ್ರೆ ನಿಮ್ಮ ಬಾಡಿ ಫಿಸಿಕಲ್ ಫಿಟ್ನೆಸ್. ನೀವು ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಸೀರಿಯಸ್ ಆಗಿ ತಗೋತಿರೋ, ಎಷ್ಟರ ಮಟ್ಟಿಗೆ ಎಕ್ಸಸೈಸ್ ಮಾಡ್ತಿರೋ, ವರ್ಕೌಟ್ ಮಾಡ್ತಿರೋ, ಇದೆಲ್ಲವೂ ನಿಮ್ಮ ಸೆಲ್ಫ್ ಡಿಸಿಪ್ಲಿನು ನಿಮ್ಮನ್ನು ತೋರಿಸ್ತಾ ಹೋಗುತ್ತೆ. ಇನ್ಸ್ಟೆಂಟಾಗಿ ನೀವು ಒಬ್ಬರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಾಡಿಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡು ಫಿಟ್ಟಾಗಿ ಫೈನಾಗಿ ಇರೋದನ್ನು ಕಲ್ತ್ಕೊಳ್ಳಿ. ನಂತರ ಇನ್ನೊಂದೇನಂತ ಹೇಳಿದ್ರೆ ಸೈಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಸೆಟ್ ಮಾಡ್ಕೊಂಬಿಡೋದು, ಸುಮ್ಮನೆ ನಗೋದು, ಕೋಪ ಮಾಡ್ಕೊಳ್ಳೋದು, ಯಾರಿಗೇ ಆಗಿರಲಿ ಒಂದು ಸೇಫ್ ಎನ್ವೈರ್ಮೆಂಟನ್ನು ಕೊಡಬೇಕು. ಯಾವಾಗಲೂ ಅಷ್ಟೇ ಎಕ್ಸಸ್ ಆಗಿ ಯಾರಿಗಾರು ನಾವು ಪ್ರೀತಿಯನ್ನು ತೋರಿಸೋದು, ಎಕ್ಸಸ್ ಆಗಿ ಕಾಳಜಿ ತೋರಿಸೋದು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಇವರು ಬೌಂಡ್ರೀಸನ್ನು ಕ್ರಾಸ್ ಮಾಡಿಬಿಡ್ತಾರೋ ಅಂತ. ಎಲ್ಲವೂ ಹಿತವಾಗಿರ್ಬೇಕು. ಹೇಳ್ತಾರಲ್ವಾ, ಅತಿ ಆದರೆ ಅಮೃತನೂ ವಿಷ ಅಂತ. ಮತ್ತೆ ನೀವು ಯಾರ ಹತ್ರ ಜೊತೆ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಅನ್ಇಂಟರಪ್ಟೆಡ್ ಅಟೆನ್ಷನ್ ಕೊಡಿ. ನಾನು ಶುರುವಿಗೆ ಹೇಳಿದೆ ಎಕ್ಸೆಸಿವ್ ಆಗಿ ಅವೈಲೇಬಿಲಿಟಿ ಇರಬೇಡಿ ಅಂತ. ಆದರೆ ನೀವು ಅವೈಲೇಬಲ್ ಇರೋ ಟೈಮ್, ಈಗ ಎಕ್ಸಾಂಪಲ್ ನಾನು ಒಬ್ಬ ವ್ಯಕ್ತಿಯನ್ನು 1 hour ಮೀಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿಗೆ ಗೊತ್ತಾಗಬೇಕು. ಹೇಗೆ? ಫೋನನ್ನು ದೂರ ಇಡೋದು, ಐ ಕಾಂಟ್ಯಾಕ್ಟನ್ನು ಮಾಡೋದು, ಅವ್ರು ಏನು ಹೇಳ್ತಿದಾರೋ ಅದನ್ನು ಆಲಿಸ್ತಾ ಲಿಸನಿಂಗ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಯಾವಾಗ ಇದೆಲ್ಲವನ್ನೂ ಮಾಡ್ತಾ ಹೋಗ್ತಿರೋ ನಿಮ್ಮ ಪರ್ಸ್ನಾಲಿಟಿ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಈ ಟಾಪಿಕಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿ ನೀವು ಯು ಆರ್ ಸೀನ್ ಯು ಆರ್ ಹರ್ಡ್. ನೋಡಿ, ಯಾವಾಗಲೂ ನಾವು ಅನ್ಕೋತೀವಿ, ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ನಾನು ಹೀಗಿರಬೇಕು, ಹಾಗಿರಬೇಕು, ನನ್ನ ಎಲ್ಲರ ಹತ್ರನೂ ಒಳ್ಳೆ ಹೆಸರು ತಗೋಬೇಕು ಅಂತ. ಖಂಡಿತವಾಗ್ಲೂ ನೀವು ಯಾರ ಹತ್ರನೂ ಒಳ್ಳೆ ಹೆಸರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಅವರವರ ಪರ್ಸ್ಪೆಕ್ಟಿವ್ ಇರುತ್ತೆ, ಅವರವರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾವತ್ತೂ ನಾವು ಆ ಎಕ್ಸ್ಪೆಕ್ಟೇಷನ್ಸನ್ನು ರೀಚ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ದೇವತೆಗಳೇ ಈ ಭೂಮಿ ಮೇಲೆ ಬಂದು ಹೋಗಿದ್ದಾರೆ, ಆದರೂ ಕೂಡ ಅವರು ಎಲ್ಲರ ಎಕ್ಸ್ಪೆಕ್ಟೇಷನ್ಸನ್ನು ಮೀಟ್ ಮಾಡೋಕ್ಕಾಗಿಲ್ಲ. ಅಂಥದ್ರಲ್ಲಿ ನಾವು ಕಶ್ಚಿತ್ತ ಮನುಷ್ಯರು, ನಾವು ಎಲ್ಲರ ಎಕ್ಸ್ಪೆಕ್ಟೇಷನ್ಸನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಓವರ್ ಆಗಿ ಇಂಪ್ರೆಸ್ ಮಾಡೋದಾಗಿರಬಹುದು, ಅಥವಾ ಯಾರಾದರೂ ನಿಮಗೆ ಅಲ್ಲಿ ಎಲ್ಲೋ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೋ ಹೇಳೋಕ್ಕೆ ಶುರು ಮಾಡಿ. ದ ಮೋರ್ ಯು ಸೇ ನೋ, ಯು ಸೇ ಎಸ್ ಟು ವಾಟ್ ಬಿಲಾಂಗ್ಸ್ ಟು ಯು. ಹಾಗಾಗಿ ನಿಮಗೆ ಯಾರಾದರೂ ಅಲ್ಲಿ ಬೆಲೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳಿಕ್ಕೆ ಹೋಗಬೇಡಿ. ಅದಕ್ಕಿಂತ ಒಳ್ಳೆ ಆಪರ್ಚುನಿಟೀಸ್ ನಿಮಗೆ ಕಾಯ್ತಾ ಇರುತ್ತೆ. ಹಾಗಾಗಿ ಅಂಥದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಡಾಕ್ಟರ್ ಜಾನ್ ಕ್ಯಾಚಪೋ ಹೇಳ್ತಾರೆ, ಯಾವಾಗಲೂ ಲೋನ್ಲಿನೆಸ್ ಅಂತ ಹೇಳಿದ್ರೆ ಐಸೋಲೇಷನ್ ಅಲ್ಲ, ಎಮೋಷ್ನಲ್ ಡಿಸ್ಕನೆಕ್ಷನ್ ಅಂತ. ಹಾಗಾಗಿ ಯಾರನ್ನೇ ನೀವು ಮೀಟ್ ಮಾಡಬೇಕಾದ್ರೆ ಆ ಎಮೋಷ್ನಲ್ ಇಂಟಿಮೆಸಿ ಇದೆಯಾ, ಅವ್ರ ಜೊತೆ ನನ್ನ ಎಮೋಷನ್ಸನ್ನು ಹೇಳ್ಕೊಬೋದಾ, ಈ ವ್ಯಕ್ತಿ ನನ್ನ ಡೌನ್ಸಲ್ಲಾಗಿರ್ಬೋದು ಅಪ್ಸಲ್ಲಾಗಿರ್ಬೋದು ಒಂದೇ ಥರ ಇರ್ತಾರ, ಅವರು ಬರೀ ನೀವು ಕೊಡೋದಲ್ಲ ಆ ಕಡೆಯಿಂದನೂ ಆ ರೆಸಿಪ್ರೊಕೇಷನ್ ಇದೆಯಾ, ನೀವು ಕೊಡ್ತಕ್ಕಂಥ ಪ್ರೀತಿ ಆಗಿರ್ಬೋದು, ಅಟೆನ್ಷನ್ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಅದನ್ನು ತಗೊಳ್ಳೋ ಯೋಗ್ಯತೆ ಇದೆಯಾ, ಹೀಗೆಲ್ಲವನ್ನು ಮೆಷರ್ಮೆಂಟ್ ಮಾಡ್ತಾ ಒಂದು ತಿಳ್ಕೊಳ್ಳಿ, ನೀವು ಯಾರದೇ ಲೈಫಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಒಂದು ಅದ್ಭುತವಾದ ಗಿಫ್ಟು. ಆ ಗಿಫ್ಟನ್ನು ಅವರಿಗೆ ತಗೊಳ್ಳೋ ಯೋಗ್ಯತೆ ಇದೆಯಾ, ಅದು ಫ್ರೆಂಡ್ಶಿಪ್ ಆಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ಯಾರೇ ಆಗಿರಲಿ, ನಿಮ್ಮನ್ನು ಅವರು ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ತರ್ತಾ ಇದ್ದಾರೆ ಅಂತ ಅಂದರೆ ಮಾತ್ರ ಅಂಥವ್ರನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.